I am Rupa from Sadhana Academy. So ಇವತ್ತಿನ ಕ್ಲಾಸಲ್ಲಿ ನಾವು ಪ್ರೀವಿಯಸ್ ಏನು PCPSI ಕ್ವೆಶ್ಚನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ವಿ. ಇವತ್ತಿನ ಕ್ಲಾಸಲ್ಲೂ ಕೂಡ ಅದನ್ನೇ ಕಂಟಿನ್ಯೂ ಮಾಡ್ತೀವಿ. ಅದಕ್ಕೂ ಮುಂಚೆ ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಬೆಲ್ ಐಕಾನ್ ಪ್ರೆಸ್ ಮಾಡೋ ಮೂಲಕ ನೋಟಿಫೈ ಆಗಿ ಅಂತ ಹೇಳ್ತಾ, ನಮ್ಮ ಮೊದಲನೇ ಪ್ರಶ್ನೆ, ಹೀಮೋಫೀಲಿಯಾ ಎಂಬುದು ಕಾರಣವಾಗುವ ಒಂದು ಜನ್ಮ ಮೂಲ ವ್ಯಾಧಿಯಾಗಿದೆ. ವ್ಯಾಧಿ ಅಂತ ಹೇಳಿದರೆ ರೋಗ ಅಂತ ಹೇಳಿ, ಯಾಕೆ ಅನ್ನೋದನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. WBCಯಲ್ಲಿ ಇಳಿತ ಅಂದರೆ ಬಿಡಿ ರಕ್ತ ಕಣಗಳ ಇಳಿಕೆ ಆದಾಗ, ಹೃದಯದ ಕಾಯಿಲೆ, ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆ ಉಂಟಾದಾಗ, ರಕ್ತ ಹೆಪ್ಪುಗಟ್ಟದೇ ಇರೋದು, ಬ್ಲಡ್ ಕ್ಲಾಟ್ ಆಗದೇ ಇರೋದು, ಹೀಮೋಗ್ಲೋಬಿನ್ ಮಟ್ಟದಲ್ಲಿ ಇಳಿತ. ಸೊ ಇಲ್ಲಿ ನಮಗೆ ಡೈರೆಕ್ಟಾಗಿ ಹೀಮೋಫೀಲಿಯಾ ಅಂತ ಹೇಳಿದ ತಕ್ಷಣ ರಕ್ತ ಹೀಮೋಫೀಲಿಯಾ, ಸೊ ಅಲ್ಲಿ ಹೆಮ್ಯಾಟಿನ್ ಅಂತಕ್ಕಂತಹ ಅಂದರೆ ಫೆರಸ್ ಆಕ್ಸೈಡ್ ನೆನಪಾಗುತ್ತೆ. ಸೊ ಅಲ್ಲಿಗೆ ಏನು ಮಾಡ್ತೀವಿ, WBC ಮತ್ತು ಹೃದಯದ ಕಾಯಿಲೆ ಎರಡು ಆಪ್ಷನ್ನ ಈಸಿಯಾಗಿ ಡಿಲೀಟ್ ಮಾಡ್ತೀವಿ. ಬಟ್ ನಮಗೆ ಅಲ್ಲಿ ಉಳ್ಕೊಂಡಿರೋದು ರಕ್ತ ಹೆಪ್ಪುಗಟ್ಟದೇ ಇರೋದು, ಹಿಮೋಗ್ಲೋಬಿನ್ ಮಟ್ಟದಲ್ಲಿ ಇಳಿಕೆ. ಸೊ ಅಲ್ಲಿ ಕೇಳಿರೋದವರು ಒಂದು ರೋಗ ಅಂತ ಹೇಳಿ. ಸೊ ಅಲ್ಲಿ ಹಿಮೋಗ್ಲೋಬಿನ್ ಮಟ್ಟದಲ್ಲಿ ಇಳಿಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಡಿಸೀಸ್ ಬರುತ್ತೆ ಅಂತ ಹೇಳಿದ್ರೆ ಅಲ್ಲಿ RBCಯ ಕೊರತೆಯಿಂದ ಅನಿಮಿಯಾ ಬರುತ್ತೆ. ಸೊ ಅದನ್ನು ಕೂಡ ನಾವೇನು ಮಾಡ್ತೀವಿ, ಈಸಿಯಾಗಿ ಡಿಲೀಟ್ ಮಾಡ್ತೀವಿ. ಅಲ್ಲಿ ರಕ್ತ ಹೆಪ್ಪುಗಟ್ಟದಿರುವುದು ಅಂದರೆ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ರಕ್ತ ಅಂದ ತಕ್ಷಣವೇ ನಮಗೇನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ದ್ರವ ಘಟಕ ಮತ್ತು ಘನ ಘಟಕಗಳು ಅಂತ ಹೇಳಿ ಬರುತ್ತೆ. ಅದರಲ್ಲೂ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಘನ ಘಟಕಗಳು ಅಂತ ಹೇಳಿ ಕರಿತೀವಿ. ಘನ ಘಟಕಗಳು RBC, WBC ಮತ್ತು ಪ್ಲೇಟ್ಲೆಟ್ಸ್. ಸೊ RBC ಅಂತ ಹೇಳಿದ್ರೆ ರೆಡ್ ಬ್ಲಡ್ ಕಾರ್ಪಾಸೆಲ್ಸ್ ಅಂತ ಹೇಳಿ ಕರಿತೀವಿ. ಸೊ ಈ ರೆಡ್ ಬ್ಲಡ್ ಕಾರ್ಪಾಸೆಲ್ಸ್ಗಳು 100ರಿಂದ 120 ದಿನ ಬದುಕು ಉಳಿಯುತ್ತೆ. ಅದೇ ರೀತಿ ಈ RBCಯ ಕೊರತೆಯಿಂದ, ಕೆಂಪು ರಕ್ತ ಕಣಗಳ ಕೊರತೆಯಿಂದ ಅನಿಮಿಯಾ ಡಿಸೀಸು ಉಂಟಾಗತ್ತೆ. ನೆಕ್ಸ್ಟ್ ಬರ್ತೀವಿ ನಾವು WBC, ವೈಟ್ ಬ್ಲಡ್ ಸೆಲ್ಸ್ ಅಂತ ಹೇಳಿ ಕರಿತೀವಿ, ಬಿಳಿ ರಕ್ತ ಕಣಗಳು. ಸೊ ಈ ಬಿಳಿ ರಕ್ತ ಕಣಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮತ್ತೆ ಗ್ರ್ಯಾನಿಯೋಸೈಟ್ ಮತ್ತು ಎ ಗ್ರ್ಯಾನಿಯೋಸೈಟ್ ಅಂತೇಳಿ 2 ಟೈಪ್ಸ್ ಬರುತ್ತೆ. ಅದೇ ರೀತಿ ಈ ಒಂದು ರಕ್ತ ಕಣಗಳು ಹೆಚ್ಚಾದಾಗ ಅಂದರೆ ಬಿಳಿ ರಕ್ತ ಕಣಗಳ ಸಂಖ್ಯೆ ಹೆಚ್ಚಾದಾಗ ಲುಕೇಮಿಯಾ ಅಂತಕ್ಕಂತಹ ಒಂದು ರೋಗ ಬರುತ್ತೆ. ಸೊ ಈ ಒಂದು ರಕ್ತ ಕಣಗಳು 12 ಅವರ್ಸಿಂದ 300 ಡೇಸ್ವರೆಗೂ ಬದುಕುಳಿಯುತ್ತೆ. ಅಂದರೆ 12 ಗಂಟೆಯಿಂದ 300 ದಿನಗಳವರೆಗೂ ಕೂಡ ಬದುಕುಳಿಯುತ್ತೆ. ಅತಿ ಕಡಿಮೆ ಬದುಕುಳಿಯೋದು ಬಿಳಿ ರಕ್ತ ಕಣನೇ, ಅತಿ ಹೆಚ್ಚು 300 ಡೇಸ್ವರೆಗೂ ಬದುಕುಳಿಯೋದು ಬಿಳಿ ರಕ್ತ ಕಣ. ನೆಕ್ಸ್ಟ್ ಉಳ್ಕೊಂಡಿರೋದು ಪ್ಲೇಟ್ಲೆಟ್ಸ್. ಸೊ ಈ ಪ್ಲೇಟ್ಲೆಟ್ಸ್ಗಳು ಏನಾಗುತ್ತೆ ಅಂತ ಹೇಳಿದ್ರೆ 6 to 9 ಡೇಸ್ವರೆಗೂ ಬದುಕುಳಿಯುತ್ತೆ ಅಂತ ಹೇಳಿ ಕರಿತೀವಿ. ಸೊ ಈ ಪ್ಲೇಟ್ಲೆಟ್ಸ್ನಲ್ಲಿ ಪ್ರೋಥ್ರಾಂಬಿನ್ ಮತ್ತು ಪೆಬ್ರಿನೋಜನ್ ಅಂತಕ್ಕಂತಹ ಒಂದು ಪ್ರೋಟೀನ್ನ ಕೊರತೆಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ರೋಗ ಬರುತ್ತೆ. ಯಾವುದು, ಹಿಮೋಫೀಲಿಯಾ. ಅಂದರೆ ಬ್ಲಡ್ ಕೊಯಾಗುಲೇಟ್ ಆಗದೇ ಇರೋದು, ರಕ್ತ ಹೆಪ್ಪುಗಟ್ಟದೇ ಇರೋದು ಈ ರೋಗಕ್ಕೆ ಪ್ರಮುಖವಾದ ಕಾರಣ. ದಿಸ್ ಇಸ್ ಆಲ್ ಅಬೌಟ್ ಬ್ಲಡ್. ನೆಕ್ಸ್ಟ್, ಅನುವಂಶಿಕ ಸಂಗತಿಗಳು, ವಾಚಕಗಳು ಇವಾಗಿವೆ. ಅಂದರೆ ಅನುವಂಶೀಯತೆ, ಹೆರಿಡಿಟಿಗೆ ಸಂಬಂಧಿಸಿದಂತಹ ಪದವನ್ನು ನಾವಿಲ್ಲಿ ಗುರುತಿಸಬೇಕು. ವರ್ಣತಂತುಗಳು, ಕ್ರೋಮೋಸೋಮ್ಸ್, ವಂಶಾಣುಗಳು ಮತ್ತು ರಾಮೆಟ್ಗಳು, ಗ್ರಾಮೆಟೋ ಆವರ್ತಗಳು. ಸೊ ಅಲ್ಲಿ ಉಳ್ಕೊಂಡಿದ್ದು ನಮಗೆ ಜೀನ್ಸ್. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಸೊ ವಂಶಾಣು ಅಥವಾ ಗುಣಾಣುಗಳು ಅಂತ ಹೇಳಿ ಕರಿತೀವಿ. ಸೊ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಗುಣಾಣುಗಳು ಎಲ್ಲಿ ಪ್ರೆಸೆಂಟ್ ಇರುತ್ತೆ ಅಂತ ಹೇಳಿದ್ರೆ ಕ್ರೋಮೋಸೋಮ್ಸ್ ಅಂತ ಹೇಳಿದ್ರೆ ನ್ಯೂಕ್ಲಿಯಸ್ನಲ್ಲಿ DNA ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ವರ್ಣತಂತುಗಳು ಪ್ರೆಸೆಂಟ್ ಇರುತ್ತೆ. ವರ್ಣತಂತುವಿನಲ್ಲಿ ಅಂದರೆ DNA ಏನಾಗುತ್ತೆ ಅಂತ ಹೇಳಿದ್ರೆ ಜೀನ್ ಪ್ರೆಸೆಂಟ್ ಇರುತ್ತೆ. ಜೀನ್ ಅಂತ ಹೇಳಿದ್ರೆ ಇದು ಒಂದು ಹೆರಿಡಿಟರಿ ಮಟೀರಿಯಲ್ ಇದು. ಸೊ ಈ ಹೆರಿಡಿಟರಿ ಅನುವಂಶಿಕ ವಸ್ತು ಇದು. ಈ ಅನುವಂಶಿಕ ವಸ್ತು ಏನು ಮಾಡುತ್ತೆ ಅಂತ ಹೇಳಿದ್ರೆ ಪೇರೆಂಟ್ಸ್ನ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸನ್ನು ಥ್ರೂ ಆಫ್ಸ್ಪ್ರಿಂಗ್ಸಿಗೆ ಏನು ಮಾಡುತ್ತೆ, ಟ್ರಾನ್ಸ್ಫರ್ ಮಾಡುತ್ತೆ. ಅಂದರೆ ತಂದೆ ತಾಯಿಯ ಗುಣಲಕ್ಷಣಗಳು ತನ್ನ ಮುಂದಿನ ಪೀಳಿಗೆಗೆ, ತನ್ನ ಮಕ್ಕಳು ಮತ್ತು ಮೊಮ್ಮಕ್ಕಳಿಗೆ ಏನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ ವಿತ್ ದಿ ಹೆಲ್ಪ್ ಆಫ್ ಜೀನ್ಸ್ ಅಂತ ಹೇಳಿ ಕರಿತೀವಿ. ಸೊ ದ ನೆಕ್ಸ್ಟ್ ಒನ್, ಡೆಸಿಬಲ್ ಏಕಮಾನವನ್ನು ಇದರ ಮಾಪನಕ್ಕಾಗಿ ಬಳಸುತ್ತಾರೆ. ಬೆಳಕಿನ ವೇಗ, ಶಾಖದ ತೀವ್ರತೆ, ಧ್ವನಿಯ ತೀವ್ರತೆ, ರೇಡಿಯೋ ತರಂಗಗಳ ಆವರ್ತನ ಅಂತ ಹೇಳಿ ಕರಿತೀವಿ. ಸೊ ಇದಕ್ಕೆ ರೈಟ್ ಒನ್ನು ಆಪ್ಷನ್ ಸಿ, ಧ್ವನಿಯ ತೀವ್ರತೆ. ಡೆಸಿಬಲ್ಗಳಲ್ಲಿ ಅಳತೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇಟ್ ಮೆಜರ್ ಓನ್ಲಿ ಫಾರ್
ಸೌಂಡ್ ಅಂತ ಹೇಳಿ ನಾವು ಕರಿತೀವಿ. ಸೌಂಡ್ ಅಂತಕ್ಕಂಥದ್ದು ಒಂದು ಮೆಕ್ಯಾನಿಕಲ್ ವೇವ್ಸ್ ಅಂತ ಹೇಳಿ ಕರಿತೀವಿ ನಾವು, ಯಾಂತ್ರಿಕ ತರಂಗಗಳು ಅಂತ ಹೇಳಿ ಕರಿತೀವಿ. ಅದೇ ರೀತಿ ಇದನ್ನು ಶಬ್ದ ತರಂಗವನ್ನು ಯಾವುದರಿಂದ ಅಳಿತಾರೆ ಅಂತ ಹೇಳಿದ್ರೆ ಡೆಸಿಬಲ್ಗಳಿಂದ ಅಳಿತಾರೆ. ನೆಕ್ಸ್ಟ್ ಒನ್, ಹಸಿರುಮನೆ ಪರಿಣಾಮಕ್ಕೆ ಪ್ರಮುಖವಾಗಿ ಇದು ಕಾರಣವಾಗಿದೆ. ಅಂದರೆ ಗ್ರೀನ್ ಹೌಸ್ ಎಫೆಕ್ಟ್ ಅಥವಾ ಗ್ರೀನ್ ಹೌಸ್ ಗ್ಯಾಸ್ ಅಂತ ಹೇಳಿ ಮೇಯ್ನಾಗಿ ಯಾವುದಕ್ಕೆ ಕರಿತೀವಿ? ಓಝೋನ್ O3 ಅಂತ ಹೇಳಿ ಕರಿತೀವಿ, ನೈಟ್ರೋಜನ್ N2, ನೆಕ್ಸ್ಟು ಕಾರ್ಬನ್ ಡೈಆಕ್ಸೈಡ್ CO2, ಕಾರ್ಬನ್ ಮೊನಾಕ್ಸೈಡ್ CO ಅಂತ ಹೇಳಿ ಕರಿತೀವಿ. ಸೊ ಇದಕ್ಕೆ ಮೇಜರಾಗಿ ಕಾರಣ ಆಗಿರ್ತಕ್ಕಂಥದ್ದು ಅಲ್ಲಿ ಬ್ಲೂ ಕಲರಲ್ಲಿ ನಾವು ಪೈ ಚಾರ್ಟಲ್ಲಿ ನೋಡ್ತಾ ಇದ್ದೀವಿ. ಬ್ಲೂ ಕಲರ್ ಜಾಸ್ತಿ ಪರ್ಸೆಂಟೇಜ್ ಇದೆ, 76% ಇದೆ ಯಾವುದು? ಕಾರ್ಬನ್ ಡೈಆಕ್ಸೈಡ್. ಮತ್ತು ಅದಲ್ಲದೆ ಮೀಥೇನು, ನೈಟ್ರಸ್ ಆಕ್ಸೈಡು, ಫ್ಲೋರಿನೇಟೆಡ್ ಗ್ಯಾಸಸ್ಗಳು ಪ್ರೆಸೆಂಟ್ ಇರುತ್ತೆ. ಸೊ ಇದೆಲ್ಲದೂ ಕೂಡ ಗ್ರೀನ್ ಹೌಸ್ ಎಫೆಕ್ಟಿಗೆ ಕಾರಣ ಆಗತ್ತೆ. ಸೊ ದ ನೆಕ್ಸ್ಟ್ ಒನ್, ಸಾಮಾನ್ಯ ಲವಣದ ರಾಸಾಯನಿಕ ಹೆಸರು. ಕಾಮನ್ ಸಾಲ್ಟಿಗೆ ನಾವು ಕೆಮಿಕಲ್ ನೇಮ್ ಏನಂತ ಕರಿತೀವಿ? ಕ್ಯಾಲ್ಶಿಯಂ ಕ್ಲೋರೈಡ್, ಅಮೋನಿಯಂ ಕ್ಲೋರೈಡ್, ಸೋಡಿಯಂ ನೈಟ್ರೇಟ್, ಸೋಡಿಯಂ ಕ್ಲೋರೈಡ್. ಸೊ ನಮಗೆ ಗೊತ್ತು ಟೇಬಲ್ ಸಾಲ್ಟ್ ಅಂತ ಹೇಳಿ ಕರಿತೀವಿ, NaCl. Na ಇಂಡಿಕೇಟ್ಸ್ ಸೋಡಿಯಂ, Cl ಇಂಡಿಕೇಟ್ಸ್ ಕ್ಲೋರೈಡ್, ದಟ್ ಮೀನ್ಸ್ ಸೋಡಿಯಂ ಕ್ಲೋರೈಡ್. ಸೊ ಇಲ್ಲಿ ಕೆಲವೊಂದು ನೇಮ್ಗಳನ್ನು, ಕಾಮನ್ ನೇಮ್ಗಳನ್ನು, ಕೆಮಿಕಲ್ ನೇಮ್ಗಳನ್ನು ವಿತ್ ಫಾರ್ಮುಲಾ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಬೇಕಿಂಗ್ ಸೋಡಾ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಸೋಡಿಯಂ ಬೈಕಾರ್ಬೋನೇಟ್, ಹೆಚ್ಚು ಬಂದಿರೋದ್ರಿಂದ ಬೈಕಾರ್ಬೋನೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, NaHCO3 ಅಂತ ಹೇಳಿ ಕರಿತೀವಿ. ಸೊ ಅದೇ ರೀತಿಯಾಗಿ ಉಳಿದಿದ್ದು ಫ್ರಿಯಾನ್ ಇದೆ, ಗೆಲಿನಾ ಇದೆ, ಜಿಪ್ಸಮ್ ಇದೆ, ಹೈಪೋ, ಲಾಫಿಂಗ್ ಗ್ಲಾಸ್ ಇದೆ, ಮತ್ತು ಲಾಫಿಂಗ್ ಗ್ಯಾಸ್ ಇದೆ, ಲೈಮ್ ಇದೆ, ಲೈಮ್ ಸ್ಟೋನ್ ಇದೆ, ಮಾರ್ಬಲ್, ಮಿಲ್ಕ್ ಆಫ್ ಮೆಗ್ನೀಷಿಯಾ ಇದೆ. ಸೊ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂತೇಳಿ ಕರಿತೀವಿ. ಸೊ ಇಷ್ಟೂ ಕೂಡ ಒಂದು ಸಲ ನೋಡಿಕೊಂಡ್ರೆ ಫ್ರೆಂಡ್ಸ್, ಯಾವ ಎಕ್ಸಾಮಿಗಾದರೂ ಕೇಳಲಿ ಅವರು, PC, PSI, SDA, FDA, ಗ್ರೂಪ್ C ಯಾವುದಾದ್ರು ಕೇಳಲಿ, ಈ ಒಂದು ಫ್ಲೋ ಚಾರ್ಟ್ನ ನಾವು ಈಸಿಯಾಗಿ ನೋಡ್ಕೊಂಬಿಟ್ರೆ ಆರಾಮಾಗಿ ನೆನ್ಪಿಟ್ಕೋಬೋದು. ಯಾವ್ದು ಕೇಳಿದ್ರು ನಾವು ಈಸಿಯಾಗಿ ಆ ಕ್ವಶನ್ನ ಅಟೆಂಡ್ ಮಾಡ್ಬೋದು. ನೆಕ್ಸ್ಟ್ ಒನ್, ಅಶ್ರುವಾಯುವಿನ ಘಟಕಗಳಲ್ಲಿ ಇದು ಒಂದು. ಈಥರ್, ಈಥೇನ್, ಎಥೆನಾಲ್, ಕ್ಲೋರೋಫ್ರಿನ್ ಅಂತ ಹೇಳಿ ಕರಿತೀವಿ. ಸೊ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಅಶ್ರುವಾಯುವಿನ ಘಟಕಗಳು ಅಂತ ಹೇಳಿದ್ರೆ ಈಥರ್, ಈಥೇನ್, ಈಥೆನಾಲ್ ಅವೆಲ್ಲವೂ ಒಂದು ಗುಂಪಿಗೆ ಸೇರುತ್ತೆ, ಹೈಡ್ರೋಕಾರ್ಬನ್ಸ್ ಗುಂಪಿಗೆ. ಸೊ ಅಲ್ಲಿ ಉಳ್ಕೊಂಡಿರೋದು ಕ್ಲೋರೋಫ್ರಿಕ್ರಿನ್ ಅಂತ ಹೇಳಿ. ಸೊ ಕ್ಲೋರೋಫಾರ್ಮ್ ಗುಂಪಿಗೆ ಸೇರಿರುತ್ತೆ. ಸೊ ಕ್ಲೋರೋಫಾರ್ಮ್ ಏನಂತ ಹೇಳಿದರೆ ಅರವಳಿಕೆಯಾಗಿ ಬೆಳೆಸ್ತಕ್ಕಂಥದ್ದು. ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಮೂರ್ಛೆ ತಪ್ತಾರೆ. ಅಂದರೆ ಅದನ್ನು ಜಸ್ಟ್ ಸ್ಮೆಲ್ ಮಾಡಿದ್ರೆ ಸಾಕು, ಏನಾಗುತ್ತೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಸ್ವಲ್ಪ ಸಮಯ ಏನಾಗುತ್ತೆ ಮೂರ್ಛೆ ತಪ್ತಾರೆ. ಅದನ್ನೇನಾದ್ರು ಜಾಸ್ತಿ ಅವ್ರೇನಾದರೂ ರೆಸ್ಪೈರ್ ಮಾಡಿದ್ರು ಅಂದರೆ ಡೆತ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ದ ನೆಕ್ಸ್ಟ್ ಒನ್, ಅಗ್ನಿಶಾಮಕಕ್ಕೆ ಬಳಸಲಾಗುವ ಅನಿಲ ಯಾವುದು? ಅಗ್ನಿಶಾಮಕಗಳು, ಫೈರ್ ಎಕ್ಸ್ಟಿಂಗ್ವಿಷರ್ಗಳಿಗೆ ಬಳಸ್ತಕ್ಕಂತಹ ಗ್ಯಾಸ್ ಯಾವುದು? ಕಾರ್ಬನ್ ಮೊನಾಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಮೊನಾಕ್ಸೈಡ್. ಸೊ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಸರಿಯಾದ ಉತ್ತರ ಆಗತ್ತೆ. ಸೊ ಈ ಕಾರ್ಬನ್ ಡೈಆಕ್ಸೈಡು ಏನು ಮಾಡುತ್ತೆ ಅಂತ ಹೇಳಿದ್ರೆ ಫೈರ್ ಎಕ್ಸ್ಟಿಂಗ್ವಿಷರ್ಗಳಲ್ಲಿ ಬಳಸಲಾಗತ್ತೆ. ನೆಕ್ಸ್ಟ್ ಒನ್, ಮೂತ್ರಜನಕಾಂಗದ ಕಲ್ಲುಗಳು ಕಂಡುಬರುವ ಪ್ರಮುಖ ರಾಸಾಯನಿಕ ಸಂಯುಕ್ತ. ಅಂದರೆ ಮೂತ್ರಜನಕಾಂಗದಲ್ಲಿ ಕಿಡ್ನಿ ಸ್ಟೋನ್ಸ್ಗಳು ಯಾವ ಒಂದು ರಾಸಾಯನಿಕ ಸಂಯುಕ್ತ ಅಲ್ಲಿ ಕಲೆಕ್ಟ್ ಆಗೋದ್ರಿಂದ ಕಂಡುಬರುತ್ತೆ? ಯೂರಿಯಾ, ಕ್ಯಾಲ್ಶಿಯಂ ಕಾರ್ಬೋನೇಟ್, ಕ್ಯಾಲ್ಶಿಯಂ ಆಕ್ಸಾಲೇಟ್, ಕ್ಯಾಲ್ಶಿಯಂ ಸಲ್ಫೇಟ್. ಸೊ ಕ್ಯಾಲ್ಶಿಯಂ ಆಕ್ಸಾಲೇಟ್. ಕ್ಯಾಲ್ಶಿಯಂ ಆಕ್ಸಾಲೇಟ್ ಎಲ್ಲಿರುತ್ತೆ ಹಾಗಾದರೆ? ಕ್ಯಾಲ್ಶಿಯಂ ಆಕ್ಸಾಲೇಟು ಟೊಮ್ಯಾಟೊ ಹಣ್ಣಿನಲ್ಲಿ ಇರ್ತಕ್ಕಂತಹ ಸೀಡ್ಗಳಲ್ಲಿ, ಬೀಜಗಳಲ್ಲಿ ಏನಾಗುತ್ತೆ ಕ್ಯಾಲ್ಶಿಯಂ ಆಕ್ಸಾಲೇಟು ಪ್ರೆಸೆಂಟ್ ಇರುತ್ತೆ. ಸೊ ಕ್ಯಾಲ್ಶಿಯಂ ಆಕ್ಸಾಲೇಟು ಸೇರ್ಕೊಂಡು ಪುಡಿ ಇದ್ದಿದ್ದು ಹರಳುಗಳಾಗಿ ಫಾರ್ಮೇಷನ್ ಆಗುತ್ತೆ, ಸ್ಟೋನ್ಗಳಾಗಿ ಫಾರ್ಮೇಷನ್ ಆಗುತ್ತೆ. ಇದಲ್ಲದೆ ಟೈಪ್ಸ್ ಆಫ್ ಕಿಡ್ನಿ ಸ್ಟೋನ್ಸ್ ಯಾವುದಾದ್ರು ಬರುತ್ತೆ? ಕ್ಯಾಲ್ಶಿಯಂ ಫಾಸ್ಫೇಟ್ ಸ್ಟೋನ್ಸ್, ಕ್ಯಾಲ್ಶಿಯಂ ಆಕ್ಸಾಲೇಟ್ ಸ್ಟೋನ್ಸ್, ಯೂರಿಕ್ ಆ್ಯಸಿಡ್ ಸ್ಟೋನ್ಸ್, ನೆಕ್ಸ್ಟು ಸ್ಟ್ರವೈಟ್ ಸ್ಟೋನ್ಸ್, ನೆಕ್ಸ್ಟು ಸಿಸ್ಟೈನ್ ಸ್ಟೋನ್ಸ್. ಇಷ್ಟು ವೇರಿಯಸ್ ಟೈಪ್ಸ್ ಆಫ್ ಸ್ಟೋನ್ಸ್ಗಳು ಕಿಡ್ನಿನಲ್ಲಿ ಉಂಟಾಗತ್ತೆ. ಅಷ್ಟನ್ನು ಒಂದು ಸಲ ನೋಡಿಕೊಂಡ್ರೆ ನಿಮಗೆ ಈಸಿಯಾಗಿ ನೆನ್ಪಿಟ್ಕೋಬೋದು ವಿತ್ ಇಮ್ಯಾಜಿನೇಷನ್. ನೆಕ್ಸ್ಟ್ ಒನ್, ವಿಜ್ಞಾನಗಳ ಸಚಿವಾಲಯವು ಭೂಕಂಪ ನಿಯಂತ್ರಕಗಳ ಪ್ರಸರಣಕ್ಕಾಗಿ ಯಾವ ಆ್ಯಪನ್ನು ಪ್ರಾರಂಭಿಸಿದೆ? ಅಂದರೆ ಭೂವಿಜ್ಞಾನ ಸಚಿವಾಲಯ ಆ ಒಂದು ಭೂಕಂಪ ನಿಯಂತ್ರಕಗಳಲ್ಲಿ ಯಾವ ಒಂದು ಅಂದರೆ ಅದನ್ನು ಪ್ರಸಾರ ಮಾಡೋದಕ್ಕೆ ಒಂದು ಆ್ಯಪನ್ನು ರೆಡಿ ಮಾಡುತ್ತೆ. ಆ ಆ್ಯಪ್ ಯಾವುದು? ಇಂಡಿಯಾ ಕ್ವೇಕ್, ಭಾರತ್ ಕ್ವೇಕ್, ಕ್ವೇಕ್ ಶೆಲ್, ಸಾಗರ್ ಪಾನಿ. ಸೊ ಅಲ್ಲಿ ಸರಿಯಾದ ಉತ್ತರ ಭಾರತ್ ಕ್ವೇಕ್. ಭಾರತ್ ಕ್ವೇಕ್ ಅಂತ ಯಾಕೆ ಇಟ್ರು ಅಂತ ಹೇಳಿದ್ರೆ ಇಂಡಿಯಾ ಅಂದರೆ ಭಾರತ್.
ಸೊ ಅರ್ತ್ ಕ್ವೇಕ್, ಕ್ವೇಕ್ ಅನ್ನೋ ಒಂದು ವರ್ಡನ್ನು ತಗೊಂಡು ಅಲ್ಲೇನು ಮಾಡಿದ್ರು, ಭಾರತ್ ಕ್ವೇಕ್ ಅಂತ ಹೇಳಿ ಹೆಸರನ್ನು ಇಟ್ಟರು. ನೆಕ್ಸ್ಟ್ ಒನ್, ಭೂಕಂಪ ಮಾಪನಕ್ಕೆ ಉಪಯೋಗಿಸುವ ಉಪಕರಣ ಸಿಸ್ಮೋಗ್ರಾಫ್, ಕ್ವೇಕ್ ಮೀಟರ್, ಬಾರೋಮೀಟರ್ ಯಾವುದು ಅಲ್ಲ. ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅರ್ತ್ ಕ್ವೇಕ್ ಅಂತ ತಕ್ಷಣ ಕ್ವೇಕ್ ಮೀಟರ್ ಅಂತ ಅನಿಸ್ಬಿಡುತ್ತೆ, ಅದಲ್ಲ. ಬಾರೋಮೀಟರ್ ಒತ್ತಡವನ್ನು ಅಳತೆ ಮಾಡೋದಕ್ಕೆ ಬಳಸ್ತಾರೆ, ಗಾಳಿಯಲ್ಲಿ ಇರ್ತಕ್ಕಂತಹ ವಾತಾವರಣದಲ್ಲಿ ಇರ್ತಕ್ಕಂತಹ ಒತ್ತಡವನ್ನು ಅಳತೆ ಮಾಡೋದಕ್ಕೋಸ್ಕರ ಬಳಸ್ತಾರೆ. ನೆಕ್ಸ್ಟು ಭೂಕಂಪ ಮಾಪನಕ್ಕೆ ಉಪಯೋಗಿಸುವುದು ಸಿಸ್ಮೋಗ್ರಾಫ್, ದಿಸ್ ಒನ್. ಅಲ್ಲೇನಾಗುತ್ತೆ, ಫಸ್ಟು ಪ್ರೈಮರಿ ವೇವ್ಸ್, 1 ನಿಮಿಷಕ್ಕೆ ಎಷ್ಟು ವೇವ್ಸ್ಗಳು ಅಲ್ಲಿ ಪ್ರಾರಂಭ ಆಗಿದೆ ಅನ್ನೋದು. ನೆಕ್ಸ್ಟು ಫಸ್ಟ್ ಸೆಕೆಂಡರಿ ವೇವ್ಸ್ ಅಂತ ಹೇಳಿ ಕರಿತೀವಿ. ಸೆಕೆಂಡರಿ ವೇವ್ಸು ಎಷ್ಟು ಅಂದರೆ 1 ನಿಮಿಷಕ್ಕೆ ಅಂದರೆ 1 ಮಿನಿಟ್ಗೆ ಎಷ್ಟು ವೇವ್ಸಲ್ಲಿ ಪ್ರಾರಂಭ ಆಗ್ತಾ ಇದೆ ಅನ್ನೋದನ್ನು ಬಾಡಿ ವೇವ್ಸ್ ಮತ್ತು ಸರ್ಫೇಸ್ ವೇವ್ಸ್ ಅಂತ ಹೇಳಿ ಕರಿತೀವಿ. ಅದನ್ನು ಅಳತೆ ಮಾಡೋದಕ್ಕೆ ಸಿಸ್ಮೋಗ್ರಾಫು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಒನ್, ನೇತ್ರದಾನದಲ್ಲಿ ದಾನಿಯು ಕಣ್ಣಿನ ಕೆಳಗಡೆ ತೋರಿಸಿರುವ ಭಾಗಗಳಲ್ಲಿ ಯಾವುದನ್ನು ಬಳಸಲಾಗುತ್ತದೆ. ಅಂದರೆ ಇವಾಗ ನೇತ್ರದಾನ ಮಾಡೋದು, ನೇತ್ರ ಚಿಕಿತ್ಸೆ ಅಂತೇಳಿ ಕರಿತೀವಿ. ಕಣ್ಣಿನ ಯಾವ ಭಾಗವನ್ನು ಅಲ್ಲಿ ತೆಗೆದುಕೊಡ್ತಾರೆ ಅಥವಾ ತೆಗೆದು ಇನ್ನೊಬ್ಬ ವ್ಯಕ್ತಿಗೆ ಅಳವಡಿಸ್ತಾರೆ? ಅಕ್ಷಿಪಟಲ, ಪಾರದರ್ಶಕ ಪಟಲ, ಮಸೂರ, ಐರಿಸ್. ಅಂದರೆ ಪಾರದರ್ಶಕ ಪಟಲ, ಕಾರ್ನಿಯಾ ಭಾಗವನ್ನು, ಕಣ್ಣಿನ ಕಾರ್ನಿಯಾ ಭಾಗವನ್ನು ತೆಗೆದು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನೊಬ್ಬ ವ್ಯಕ್ತಿಗೆ ಅಲ್ಲಿ ಅಡಾಪ್ಟ್ ಮಾಡ್ತಾರೆ. ನೆಕ್ಸ್ಟ್ ಒನ್, ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದಂತೆ H1N1 ಉಲ್ಲೇಖಿಸಲ್ಪಡುತ್ತದೆ? H1N1, H ಇಂಡಿಕೇಟ್ಸ್ ಫಾರ್ ಹೀಮೋಗ್ಲುಟ್ಯಾನಿನ್, N ಇಂಡಿಕೇಟ್ಸ್ ನ್ಯೂರಾಮಿನಿಡೇಸ್ ಅಂತ ಹೇಳಿ ಕರಿತೀವಿ. ಸೊ ಅಲ್ಲಿ ಸ್ವಲ್ಪ ನೆನಪಾಯಿತು ಅಂದ್ಕೊತೀನಿ. ಯಾಕೆ ಅಂತ ಹೇಳಿದ್ರೆ H1N1 ಅಂತ ಕೊಟ್ಟು H ಏನು ಹೇಳುತ್ತೆ, N ಏನು ಹೇಳ್ತಾ ಇದೆ ಅನ್ನೋದನ್ನು ಕೇಳ್ತಾರೆ. ಹೀಮೋಗ್ಲುಟ್ಯಾನಿನ್ ನ್ಯೂರಾಮಿನಿಡೇಸ್ ಅಂತ ಹೇಳಿ ಕರಿತೀವಿ. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಏಡ್ಸ್, ಡೆಂಗ್ಯೂ, ಹಕ್ಕಿ ಜ್ವರ, ಹಂದಿ ಜ್ವರ. ಸೊ ಆಪ್ಷನ್ ಡಿ H1N1 ಅಂತ ಹೇಳಿದರೆ ಹಂದಿ ಜ್ವರ. H5N1 ಅಂತ ಹೇಳಿದರೆ ಏವಿಯನ್ ಫ್ಲೂ, ಅದು ಯಾವುದು? ಹಕ್ಕಿ ಜ್ವರ. ಸೊ ಇಲ್ಲಿ ನೋಡ್ತಾ ಇದ್ದೀವಿ ನಾವು ಬರ್ಡ್ ಫ್ಲೂ ಮತ್ತು ಹ್ಯೂಮನ್ ಫ್ಲೂ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಪಿಗ್, ಹಂದಿಯಿಂದ ಬಿಡುಗಡೆ ಆಗಿರ್ತಕ್ಕಂತಹ ವೈರಲ್ ಪಾರ್ಟಿಕಲ್ಸನ್ನು ಇನ್ಹೇಲ್ ಮಾಡಿದಾಗ ಅಥವಾ ಸರಿಯಾಗಿ ಬೇಯಿಸದೇ ಇರತಕ್ಕಂತಹ ಮಾಂಸವನ್ನು ತಿಂದಾಗ ಏನಾಗುತ್ತೆ, ಆ ರೋಗ ಒಬ್ಬ ವ್ಯಕ್ತಿಯಿಂದ ಒಬ್ಬ ವ್ಯಕ್ತಿಗೆ ಏನಾಗುತ್ತೆ, ಟ್ರಾನ್ಸ್ಫರ್ ಆಗತ್ತೆ. ಸೊ ಇದಕ್ಕೆ ಏನಂತ ಕರೀತಾರೆ? H1N1 ಅಂದರೆ ಹೀಮೋಗ್ಲುಟ್ಯಾನಿನ್ ನ್ಯೂರಾಮಿನಿಡೇಸ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಒನ್, ಭೂಮಿಯ ಸಂಘಟನೆಯಲ್ಲಿ ಅಥವಾ ರಚನೆಯಲ್ಲಿ ಗರಿಷ್ಠ ಪ್ರಮಾಣದಲ್ಲಿರುವ ಮೂಲದ್ರವ್ಯ ಸಿಲಿಕಾನ್, ಆಮ್ಲಜನಕ, ಮೆಗ್ನೀಷಿಯಂ, ಐರನ್. ಸೊ ಭೂಮಿಯ ತೊಗಟೆಯಲ್ಲಿ, ಅರ್ತ್ ಕ್ರಸ್ಟಲ್ಲಿ ಜಾಸ್ತಿ ಪ್ರಮಾಣದಲ್ಲಿರೋದು ಆಕ್ಸಿಜನ್. ಸೊ ಇಲ್ಲಿ ಅರ್ತ್ ಕ್ರಸ್ಟ್, ಭೂಮಿಯ ತೊಗಟೆ. ಸೊ ನೆಕ್ಸ್ಟು ಎಂಟೈರ್ ಅರ್ತ್ ಅಂದರೆ ಇಡೀ ಅರ್ಥಲ್ಲಿ ಯಾವ್ದು ಜಾಸ್ತಿ ಇರುತ್ತೆ, ಅರ್ತ್ ಕ್ರಸ್ಟಲ್ಲಿ ಯಾವ್ದು ಜಾಸ್ತಿ ಇರುತ್ತೆ ಅಂತ ಹೇಳಿ ನೋಡ್ಬೋದು ನಾವು. ಅರ್ತ್ ಕ್ರಸ್ಟಲ್ಲಿ ಆಕ್ಸಿಜನ್ ಫಸ್ಟ್ ಇರುತ್ತೆ 47%, ಸಿಲಿಕಾನ್, ಅಲ್ಯೂಮಿನಿಯಂ, ಐರನ್, ಮೆಗ್ನೀಷಿಯಂ, ಕ್ಯಾಲ್ಶಿಯಂ, ಪೊಟ್ಯಾಷಿಯಂ, ಸೋಡಿಯಂ, ಅದರ್ಸ್ ಇರುತ್ತೆ. ನೆಕ್ಸ್ಟ್ ಎಂಟೈರ್ ಅರ್ಥಲ್ಲಿ ಐರನ್, ಆಕ್ಸಿಜನ್, ಸಿಲಿಕಾನ್, ಮೆಗ್ನೀಷಿಯಂ, ನಿಕ್ಕಲ್, ಸಲ್ಫರ್, ಕ್ಯಾಲ್ಶಿಯಂ, ಅಲ್ಯೂಮಿನಿಯಂ, ಅದರ್ಸು 1% ಪ್ರೆಸೆಂಟ್ ಇರುತ್ತೆ. ಸೊ ಅರ್ತ್ ಕ್ರಸ್ಟಲ್ಲಿ ಅಷ್ಟೂ ಕೂಡ ನೆನ್ಪಿಟ್ಕೊಳ್ಳೇಬೇಕಾಗತ್ತೆ. ಆಕ್ಸಿಜನ್, ಸಿಲಿಕಾನ್, ಅಲ್ಯೂಮಿನಿಯಂ, ಐರನ್, ಮೆಗ್ನೀಷಿಯಂ, ಕ್ಯಾಲ್ಶಿಯಂ, ಪೊಟ್ಯಾಷಿಯಂ, ಸೋಡಿಯಂ, ಅದರ್ಸು 2% ಇರುತ್ತೆ. ಸೊ ಆಕ್ಸಿಜನ್ ಆದ ತಕ್ಷಣವೇ ಸಿಲಿಕಾನ್. ನೆಕ್ಸ್ಟ್ ಎಕ್ಸಾಮಲ್ಲಿ ಸಿಲಿಕಾನ್ ಕೇಳ್ಬೋದು ಅಥವಾ ಅಲ್ಯೂಮಿನಿಯಂ ಕೇಳ್ಬೋದು. ಆಕ್ಸಿಜನ್, ಸಿಲಿಕಾನ್, ಅಲ್ಯೂಮಿನಿಯಂ, ಐರನ್, ಮೆಗ್ನೀಷಿಯಂ, ಕ್ಯಾಲ್ಶಿಯಂ, ಪೊಟ್ಯಾಷಿಯಂ, ಸೋಡಿಯಂ, ಅದರ್ಸ್ ಅಂತ ಹೇಳಿ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನಾವು ಫೇಸ್ ಮಾಡ್ಬೋದು. ನೆಕ್ಸ್ಟ್ ಒನ್, ರಕ್ತದೊತ್ತಡವನ್ನು ಅಳೆಯಲು ಯಾವ ಉಪಕರಣವನ್ನು ಉಪಯೋಗಿಸುತ್ತಾರೆ? ರಕ್ತದ ಒತ್ತಡ. ಇಲ್ಲಿ ವಾಯುವಿನ ಒತ್ತಡ ಅಥವಾ ವಾತಾವರಣದ ಒತ್ತಡ ಕೇಳಿಲ್ಲ, ಅವ್ರು ಕೇಳಿರೋದು ರಕ್ತದೊತ್ತಡ. ರಕ್ತದೊತ್ತಡವನ್ನು ಅಳೆಯೋದಕ್ಕೆ ಸ್ಪಿಗ್ಮೋಮಾನೋಮೀಟರ್, ಥರ್ಮೋನಾಮೋಮೀಟರ್, ಹೈಗ್ರೋಮೀಟರ್, ಬಾರೋಮೀಟರ್. ಹೈಗ್ರೋಮೀಟರ್ ಅಂತ ಹೇಳಿದ್ರೆ ವಾತಾವರಣದಲ್ಲಿರುವ ತೇವಾಂಶ, ಥರ್ಮೋಮೀಟರ್ ಅಂದರೆ ಟೆಂಪ್ರೇಚರ್, ಬಾರೋಮೀಟರ್ ಅಂದರೆ ಒತ್ತಡ, ಪ್ರೆಷರ್. ಇನ್ನು ಉಳ್ಕೊಂಡಿದ್ದು ಸ್ಪಿಗ್ಮೋಮಾನೋಮೀಟರ್. ಇಲ್ಲಿದೆ. ಸ್ಪಿಗ್ಮೋಮಾನೋಮೀಟರಿಂದ ಏನು ಮಾಡ್ತಾರೆ ಅಂತ ಹೇಳಿದ್ರೆ ರಕ್ತದೊತ್ತಡವನ್ನು ಅಳಿತಾರೆ. ಎಷ್ಟಿರಬೇಕು ಎಕ್ಸಾಕ್ಟ್ಲಿ? ಹೆಲ್ದಿ ಪರ್ಸನ್ ಅಂದರೆ 120/80 ಇರಬೇಕು. ಸಿಸ್ಟೋಲಿಕ್ ಮತ್ತು ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒನ್, ಈ ಕೆಳಗಿನವುಗಳಲ್ಲಿ ಜಾಗತಿಕ ತಾಪಮಾನಕ್ಕೆ ಕಾರಣ? ಮೀಥೇನ್ CH4, ಕಾರ್ಬನ್ ಡೈಆಕ್ಸೈಡ್ CO2, ವಾಟರ್ ವೇಪರ್, ಆಲ್ ಆಫ್ ದಿ ಎಬೋವ್ ಅಂತ ಹೇಳಿದೆ.
ಸೊ ಅಲ್ಲಿ ಏನಾಗುತ್ತೆ ಆಲ್ ಆಫ್ ದಿ ಅಬೋ ರೈಟ್ ಒನ್. ಯಾಕೆ ಅಂತ ಹೇಳಿದ್ರೆ ಮೀಥೇನ್ ಕೂಡ ಕಾರಣ ಆಗುತ್ತೆ, ವಾಟರ್ ವೇಪರ್ ಕೂಡ ಕಾರಣ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ನೋಡ್ತಾ ಇದ್ದೀವಿ ನಾವು CO2 ಆ್ಯಂಡ್ ಅದರ್ ಗ್ಯಾಸಸ್ ಇನ್ ದ ಅಟ್ಮಾಸ್ಫಿಯರ್ ಟ್ರ್ಯಾಪ್ ಹೀಟ್ ಕೀಪಿಂಗ್ ದ ಅರ್ತ್ ವಾರ್ಮ್ ಅಂತ ಹೇಳಿ ಕರಿತೀವಿ. ಸೊ ಅಲ್ಲಿ ಮೀಥೇನ್, CO2, ವಾಟರ್ ವೇಪರ್ ಎಲ್ಲದೂ ಕೂಡ ಏನು ಮಾಡುತ್ತೆ ಅಂತ ಹೇಳಿದ್ರೆ ಅಲ್ಲಿ ಜಾಗತಿಕ ತಾಪಮಾನಕ್ಕೆ ಗ್ಲೋಬಲ್ ವಾರ್ಮಿಂಗಿಗೆ ಕಾರಣ ಆಗತ್ತೆ. ಸೊ ದ ನೆಕ್ಸ್ಟ್ ಒನ್, ಕೆಳಗಿನ ಯಾವುದರ ಸಂಕೀರ್ಣ ಶಾಶ್ವತ ಅಂಗಾಂಶ, ಕೆಳಗಿನವುಗಳಲ್ಲಿ ಯಾವುದು ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಅಂತ ಹೇಳಿ ಕರಿತೀವಿ? ಕೋಲಂಕೈಮ, ಪೇರಂಕೈಮ, ಸ್ಕ್ಲೀರಂಕೈಮ, ಕ್ಸೈಲಮ್. ಸೊ ದ ರೈಟ್ ಒನ್ ಈಸ್ ಕ್ಸೈಲಮ್. ಇಲ್ಲಿ ನೋಡ್ತಾ ಇದ್ದೀವಿ ಚಿತ್ರದಲ್ಲಿ ನಾವು ಕ್ಸೈಲಮ್ನಲ್ಲಿ ಮತ್ತೇನಾಗುತ್ತೆ ಟ್ರೇಕಿಡ್ಸು, ವೆಸಲ್ಸು, ಫೈಬರ್ಸು ಬರುತ್ತೆ. ಸೊ ಇವೆಷ್ಟು ಕೂಡ ಏನು ನಾನ್ ಲಿವಿಂಗ್ ಅಂತೇಳಿ ಕರಿತೀವಿ, ನಿರ್ಜೀವ ಕೋಶಗಳು ಕ್ಸೈಲಮಲ್ಲಿ ಪ್ರೆಸೆಂಟ್ ಇರೋದು. ಕ್ಸೈಲಮ್ ಪೇರಂಕೈಮ ನಾವು ಮೇಲ್ಗಡೆ ಭಾಗದಲ್ಲಿ ಏನು ನೋಡ್ತಾ ಇದ್ದೀವಿ ಕ್ಸೈಲಮ್ ಪೇರಂಕೈಮ ಅದು ಸಜೀವ ಕೋಶ ಅಂತ ಹೇಳಿ ಕರಿತೀವಿ. ಸೊ ದ ನೆಕ್ಸ್ಟ್ ಒನ್, ದೇಹದ ಯಾವ ಅಂಗ ಇನ್ಸುಲಿನ್ನನ್ನು ಸ್ರವಿಸುತ್ತದೆ? ಯಕೃತ್, ಮೂತ್ರಪಿಂಡ, ಶ್ವಾಸಕೋಶ ಮತ್ತು ಮೆದೋಜೀರಕ ಗ್ರಂಥಿ. ಅಲ್ಲಿ ಲಿವರ್ ಕೊಟ್ಟಿದ್ದಾರೆ, ಕಿಡ್ನಿ ಕೊಟ್ಟಿದ್ದಾರೆ, ಲಂಗ್ಸ್ ಕೊಟ್ಟಿದ್ದಾರೆ ಮತ್ತು ಪ್ಯಾಂಕ್ರಿಯಾಸ್. ಸೊ ಅಲ್ಲಿ ಇನ್ಸುಲಿನನ್ನು ಸ್ರವಿಸೋದು ಪ್ಯಾಂಕ್ರಿಯಾಸ್. ಸೊ ಇಲ್ಲಿ ನೋಡ್ತಾ ಇದ್ದೀವಿ ನಾವು ಪ್ಯಾಂಕ್ರಿಯಾಸ್ನ ಚಿತ್ರ. ಸೊ ಪ್ಯಾಂಕ್ರಿಯಾಸನ್ನು ನಾವು ಏನಂತ ಕರಿತೀವಿ ಮಿಕ್ಸ್ಡ್ ಗ್ಲ್ಯಾಂಡ್, ಮಿಶ್ರ ಗ್ರಂಥಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಾಳಸಹಿತ ನಾಳರಹಿತವಾಗಿ ಅದು ಕಾರ್ಯವನ್ನು ನಿರ್ವಹಿಸುತ್ತೆ. ಸೊ ಅಲ್ಲಿ ಆಲ್ಫಾ ಸೆಲ್ಸ್ಗಳು ಗ್ಲೂಕೋಜನನ್ನು ಸ್ಯಾಕ್ರೇಟ್ ಮಾಡಿದ್ರೆ ಬೀಟಾ ಸೆಲ್ಸ್ಗಳು ಇನ್ಸುಲಿನನ್ನು ಸ್ಯಾಕ್ರೇಟ್ ಮಾಡುತ್ತೆ. ಅಕಸ್ಮಾತ್ ಗ್ಲೂಕೋಸ್ ಜಾಸ್ತಿಯಾಗಿ ಇನ್ಸುಲಿನ್ ಪ್ರಮಾಣ ದೇಹದಲ್ಲಿ ಕಡಿಮೆ ಆದರೆ ಬರ್ತಕ್ಕಂಥ ರೋಗ ಡಯಾಬಿಟಿಸ್ ಮೆಲ್ಲಿಟಸ್, ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ. ನೆಕ್ಸ್ಟ್ ಒನ್, ಕೆಳಗಿನ ಯಾವ ರೋಗಗಳು ಬ್ಯಾಕ್ಟೀರಿಯಾಗಳಿಂದ ಉಂಟಾಗುವುದಿಲ್ಲ? ಕಾಲರಾ, ಡಿಪ್ತೀರಿಯಾ, ಡೆಂಗ್ಯೂ, ಟೈಫಾಯ್ಡ್. ಸೊ ಅಲ್ಲಿ ಡೆಂಗ್ಯೂ ಅದು ರೈಟ್ ಒನ್. ಡೆಂಗ್ಯೂ ಜ್ವರ, ಚಿಕನ್ ಗುನ್ಯಾ ಜ್ವರ ಅಂತ ಹೇಳಿ ಕರಿತೀವಿ. ಡೆಂಗ್ಯೂ ಫೀವರ್ ಅಂದರೆ ಡೆಂಗ್ಯೂ ವೈರಸ್. ಸೊ ಇಲ್ಲಿ ಕೊಟ್ಟಿದ್ದೀವಿ ನಾವು ಒಂದು ಫ್ಲೋ ಚಾರ್ಟ್ನ. ವೈರಲ್ ಡಿಸೀಸ್ ಮತ್ತು ಬ್ಯಾಕ್ಟೀರಿಯಲ್ ಡಿಸೀಸು ವೆರಿ ವೆರಿ ಇಂಪಾರ್ಟೆಂಟು, ನೋಡ್ಕೋಬೇಕು. ನೆಕ್ಸ್ಟ್ ಒನ್, ಹಸಿರು ಎಲೆಗಳಲ್ಲಿ ಕಂಡುಬರುವ ಲೋಹ. ಇದು ಎಲ್ರಿಗೂ ಗೊತ್ತಿರುತ್ತೆ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಚಿಲ್ಲೇಟ್ ಸಬ್ಸ್ಟೆನ್ಸ್ ಅಂತಲೇ ಕರಿತೀವಿ, ಚಿಲ್ಲೇಟ್ ಮೆಟಲ್ ಅಂತಲೇ ಕರಿತೀವಿ. ಕಬ್ಬಿಣ, ಮ್ಯಾಗ್ನೀಷಿಯಮ್, ಪೊಟ್ಯಾಷಿಯಮ್, ಕೋಬಾಲ್ಟ್. ಎಸ್, ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಮೆಗ್ನೀಷಿಯಮ್ಮು ನೋಡ್ತಾ ಇದ್ದೀವಿ ನಾವು ಚಿತ್ರದಲ್ಲಿ, ಕ್ಲೋರೋಫಿಲ್ ಪಿಗ್ಮೆಂಟಲ್ಲಿ ಮೆಗ್ನೀಷಿಯಮ್ ಇದೆ. ನೆಕ್ಸ್ಟು ನೈಟ್ರೋಜನ್ ಅಟ್ಯಾಚ್ ಆಗಿದೆ, ನೈಟ್ರಸ್ ಗ್ರೂಪ್ಗಳಿದೆ, ಕ್ಲೋರೋಫಿಲ್ ಎ, ಕ್ಲೋರೋಫಿಲ್ ಬಿ ಪ್ರೆಸೆಂಟ್ ಇದೆ. ನೆಕ್ಸ್ಟು ಸಸ್ಯದ ಅಡುಗೆ ಮನೆ ಅಂತೇಳಿ ಕ್ಲೋರೋಪ್ಲಾಸ್ಟಿಕ್ ಕರಿತೀವಿ. ಸೊ ಈ ಕ್ಲೋರೋಪ್ಲಾಸ್ಟನ್ನು ಸ್ಕಿಂಫರ್ ಕಂಡುಹಿಡಿದ್ರು. ನೆಕ್ಸ್ಟು ಪ್ಲಾಸ್ಟಿಡ್ಗಳನ್ನು ಅರ್ನೆಸ್ಟ್ ಹ್ಯಾಕಲ್ ಕಂಡುಹಿಡಿದ್ರು. ಆ ಪ್ಲಾಸ್ಟಿಡ್ಗಳಲ್ಲಿರೋ ಕ್ಲೋರೋಪ್ಲಾಸ್ಟನ್ನು ಸ್ಕಿಂಫರ್ ಅನ್ನೋ ವಿಜ್ಞಾನಿ ಕಂಡುಹಿಡಿದ್ರು. ನೆಕ್ಸ್ಟು ಆ ಕ್ಲೋರೋಪ್ಲಾಸ್ಟಲ್ಲಿ ಸಸ್ಯ ಏನು ಮಾಡುತ್ತೆ ಅಂತ ಹೇಳಿದ್ರೆ ವಿತ್ ದಿ ಹೆಲ್ಪ್ ಆಫ್ ಫೋಟೋಸಿಂಥೆಸಿಸ್ ಪ್ರೊಸೆಸ್ ತನ್ನ ಆಹಾರವನ್ನು ತಾನೇ ತಯಾರು ಮಾಡಿಕೊಳ್ಳುತ್ತೆ. ನೆಕ್ಸ್ಟ್ ಒನ್, ಇವುಗಳಲ್ಲಿ ಯಾವುದು ಪಳೆಯುಳಿಕೆ ಇಂಧನ ಆಗಿರುವುದಿಲ್ಲ? ಅಂದರೆ ಪಳೆಯುಳಿಕೆ ಇಂಧನ, ಫಾಸಿಲೈಸ್ಡ್ ಫ್ಯೂಯಲ್ ಆಗಿರೋಲ್ಲ. ಯಾವುದು ಆಗಿರುತ್ತೆ ಅಂತ ಕೇಳಿಲ್ಲ, ಆಗಿರಲ್ಲ ಅಂತ ಕೇಳಿದ್ದಾರೆ. ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ, LPG, ಕಲ್ಲಿದ್ದಲು. ಪೆಟ್ರೋಲಿಯಮ್ಮು, ನ್ಯಾಚುರಲ್ ಗ್ಯಾಸು ಮತ್ತು ಕಲ್ಲಿದ್ದಲು ಗೊತ್ತು. ಪಳೆಯುಳಿಕೆ ಇಂಧನಗಳು LPG ಅಂತಕ್ಕಂಥದ್ದು ಏನು ಪಳೆಯುಳಿಕೆ ಇಂಧನ ಆಗಿರೋದಿಲ್ಲ, ಲಿಕ್ವಿಡೈಸ್ಡ್ ಪೆಟ್ರೋಲಿಯಂ ಗ್ಯಾಸ್. ಸೊ ಈ ಚಿತ್ರದಲ್ಲೂ ಕೂಡ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಗ್ಲೋಬಲ್ ಎಲೆಕ್ಟ್ರಿಸಿಟಿ ಸಪ್ಲೈ ಅಂತ ಹೇಳಿ. ನೆಕ್ಸ್ಟು ಗ್ಲೋಬಲ್ ಪ್ರೈಮರಿ ಎನರ್ಜಿ ಸಪ್ಲೈ ಅಂತ. ಅಂದರೆ ಫಾಸಿಲ್ ಫ್ಯೂಯಲ್ಸು ಡಾಮಿನೇಟ್ ದ ವರ್ಲ್ಡ್ಸ್ ಎನರ್ಜಿ ಕಾಂಪ್ಲೆಕ್ಸ್ ಅಂತ ಹೇಳಿ ಕರಿತೀವಿ. ಇಷ್ಟೂ ಕೂಡ ಏನಾಗಿರುತ್ತೆ ಅಂತ ಹೇಳಿದ್ರೆ ಪೆಟ್ರೋಲಿಯಮ್ಮು, ನೈಸರ್ಗಿಕ ಅನಿಲ, ಕಲ್ಲಿದ್ದಲು, ಪಳೆಯುಳಿಕೆ ಇಂಧನಗಳು ಹೌದು, LPG ಅಲ್ಲ. Thank you so much for watching this video.